सुजलां सुफलां मलयज शीतला सस्य श्यामलां मातरं मातरं वन्दे मातरम् बलके नोवाये तो बले बहुबलधारिणीं नमामि तारिणीं त्रिपुरलवारिणीं मातरं वन्दे मातरम् ಇದೀಗ ಗೌರವ ವಂದನೆಯನ್ನು ಸ್ವೀಕರಿಸಲು ಅನುಮತಿಯನ್ನು ಕೇಳಲು ಪರೇಡ್ ಕಮಾಂಡರ್ ಆಗಮಿಸಿದ್ದಾರೆ. ದಿನಾಚರಣೆಯನ್ನು ನಾವೆಲ್ಲರೂ ನೆಹರು ಕ್ರೀಡಾಂಗಣ ಬೀದರ್ನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂಭ್ರಮದ ದಿನಾಚರಣೆಯ ಸಂದರ್ಭದಲ್ಲಿ ತಾವೆಲ್ಲರೂ ವ್ಯವಸ್ಥಿತವಾಗಿ ನಡೆಯುವಂತಹ ಗೌರವ ವಂದನೆ ಪಥಸಂಚಲನದಲ್ಲಿ ಆ ಒಂದು ಆಯಾ ತುಕಡಿಗಳು ಬಂದಿರುವಂತಹ ಸಂದರ್ಭದಲ್ಲಿ ಅವರಿಗೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಗೌರವಿಸಬೇಕು. ಇದೀಗ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ವಂದನೆಯನ್ನು ಸ್ವೀಕರಿಸಲು ತೆರಳುತ್ತಿದ್ದಾರೆ. ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೀಗ ತಾನೇ ಬಂದಿರುವಂತಹ ವಿದ್ಯಾರ್ಥಿಗಳು ಯಾರು ಕೂಡ ಇಲ್ಲಿ ಮಧ್ಯಭಾಗದಲ್ಲಿ ನಿಂತ್ಕೊಂಡಿರಬಾರ್ದು, ಪೆವಿಲಿಯನ್ ಮೇಲೆ ಇರುವಂತಹ ಸ್ಥಳದಲ್ಲಿ ಕೂತ್ಕೊಳ್ಬೇಕನ್ನುವಂತಹ ಕೋರಿಕೆಯನ್ನು ಮಾಡ್ತಾ ಇದ್ದೇನೆ. ನಂದಿನಿ ಎಸ್ PSI ಠಾಣೆ ಇವರ ನೇತೃತ್ವದಲ್ಲಿ ಗೃಹ ರಕ್ಷಕ ದಳ ಸೋಮನಾಥ್ ಇವರ ಮುಖಂಡತ್ವದಲ್ಲಿ ಇಲಾಖೆ ಜೊತೆಗೆ ಸೀನಿಯರ್ ತಂಡ ವಿನಂತಿಯನ್ನ ತಮ್ಮೆಲ್ಲರೂ ನಾನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಚಿವರು ಬರುವಂತಹ ಸಂದರ್ಭದಲ್ಲಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಸನ್ಮಾನ್ಯ ಸಚಿವರನ್ನ ಗೌರವಿಸಬೇಕೆನ್ನುವಂತಹ ಕೋರಿಕೆಯನ್ನು ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ತೆರೆ ಅಲಂಕೃತವಾಗಿರುವಂತಹ ತೆರೆದ ನಿಟ್ಟಿನಲ್ಲಿ ಅನಂತ ಧನ್ಯವಾದಗಳು ಬಂಧುಗಳೇ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬಂದಿದೆ. ಜೋರಾದ ಚಪ್ಪಾಳೆಯೊಂದಿಗೆ ತಂಡಕ್ಕೆ ನಾವು ಬೆಂಬಲಿಸೋಣ ಬಂಧುಗಳೇ.
ಆಕರ್ಷಕವಾದಂತಹ ಪಥಸಂಚಲನ, ನಯನ ಮನೋಹರವಾದಂತಹ ಪಥಸಂಚಲನ. KSRP ಬೀದರ್ನ ತುಗುಡಿ ಇದೀಗ ಶ್ರೀ ನಾಗಲಿಂಗಪ್ಪ RSI KSRP ಬೀದರ್ ಇವರ ಮುಖಂಡತ್ವದಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬಂದಿದೆ. ಜೋರಾದ ಚಪ್ಪಾಳೊಂದಿಗೆ ಈ ತಂಡಕ್ಕೆ ನಾವು ಹುರಿದುಂಬಿಸೋಣ. ಸುಂದರವಾದಂತಹ ವ್ಯವಸ್ಥಿತವಾದಂತಹ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ಇದೀಗ ಮೂರನೆಯ ತಂಡ ನಾಗರಿಕ ಪೊಲೀಸ್ ತಂಡ ಶ್ರೀ ಪಾಶುಮಿಯ PSI ದೇಜವಾಡ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ನಮ್ಮ ಹೆಮ್ಮೆಯ ಮಹಿಳಾ ಪೊಲೀಸ್ ತಂಡ ಶ್ರೀಮತಿ ನಂದಿನಿ PSI ಮನ್ನಳ್ಳಿ ಠಾಣೆ ಇವರ ನೇತೃತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಿಂದ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಸ್ವಾಗತಿಸೋಣ. ಇದೀಗ ಗೃಹ ರಕ್ಷಕ ದಳ ಬೀದರ್ನ ತಂಡ ಶ್ರೀ T ಸೋಮನಾಥ್ ಅವರ ಮುಖಂಡತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಗೃಹ ರಕ್ಷಕ ತಂಡದವರಿಗೆ ನಾವು ಚಪ್ಪಾಳೆ ತಟ್ಟೋಣ. ಇದೀಗ ಅರಣ್ಯ ಇಲಾಖೆಯ ತಂಡ ಶ್ರೀ ಶಿವಾನಂದ್ ಅಲ್ಮಾಜೆ ಫಾರೆಸ್ಟರ್ ಬೀದರ್ ಇವರ ಮುಖಂಡತ್ವದಲ್ಲಿ ವ್ಯವಸ್ಥಿತವಾದ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಹೋಗ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ತಂಡಕ್ಕೆ ನಾವು ಸ್ವಾಗತಿಸೋಣ. ಇದೀಗ ಅಗ್ನಿಶಾಮಕ ತಂಡ ಶ್ರೀ ನವೀನ್ ಬಾಬು FSO ಬೀದರ್ ಅವರ ಮುಖಂಡತ್ವದಲ್ಲಿ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯ ತಂಡವರಿಗೆ ನಾವು ಸ್ವಾಗತಿಸೋಣ. ಸೀನಿಯರ್ NCC ತಂಡ ಶ್ರೀ ಸಂಗ್ರಾಮಪ್ಪ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಹಾದು ಹೋಗ್ತಾ ಇದೆ. ಆ ಮಕ್ಕಳಿಗೆ ಜೋರಾದ ಚಪ್ಪಾಳೆಯಿಂದ ನಾವು ಹುರಿದುಂಬಿಸೋಣ. ಜೂನಿಯರ್ NCC ತಂಡ ಕುಮಾರ್ ಜೇಸನ್ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಮಕ್ಕಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತಿಸೋಣ. ಇದೀಗ ಬಾಯ್ಸ್ ಸ್ಕ್ವಾಡ್ಸ್ ತಂಡ ಕುಮಾರ್ ಆಕಾಶ್ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಆ ಮಕ್ಕಳಿಗೆ ಅವರ ಮಕ್ಕಳ ಹುರುಪಿಗೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಹೊರತುಂಬಿಸೋಣ. ಇದೀಗ ಗರ್ಲ್ಸ್ ತಂಡ ಕುಮಾರಿ ಸ್ವಾಸಿಕಾ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಕೊನೆಯದಾಗಿ ಸೇವಾದಳ ಬೀದರ್ನ ತಂಡ ಕುಮಾರ್ ಸಂಜೀತ್ ಕುಮಾರ್ ಮುಖಂಡತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಆ ತಂಡದವರಿಗೆ ಜೋರಾದ ಚಪ್ಪಾಳೆಯಿಂದ ನಾವು ಸ್ವಾಗತಿಸೋಣ. ಅತ್ಯಂತ ಸಡಗರದ ಮತ್ತು ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ಈ ಸಂದರ್ಭದಲ್ಲಿ ಆಕರ್ಷಕವಾದಂತಹ ಪಥಸಂಚಲನದ ಮೂಲಕ ವ್ಯವಸ್ಥಿತವಾದಂತಹ ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮ, ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದಂತಹ ಮಾನ್ಯ ರಹೀಂ ಖಾನ್ ಅವರಿದ್ದಾರೆ. ಸಂಸದರಾದಂತಹ ಮಾನ್ಯ ಸಾಗರ್ ಖಂಡ್ರೆ ಅವರೇ, ಶಾಸಕ ಮಿತ್ರರಾದಂತಹ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಭೀಮರಾವ್ ಪಾಟೀಲ್ ಅವರೇ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಬಸವರಾಜ್ ಜಾರ್ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಆಯೋಜಕರು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಗಿರೀಶ್ ಬಡೋಲೆ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಡೆ ಅವರೇ, ವೇದಿಕೆ ಮೇಲೆ ಕಮಿಷನರ್ ಇದ್ದಾರೆ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿ ಇದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟಂತಹ ಎಲ್ಲ ಈ ಪಥಸಂಚಲನದಲ್ಲಿ ಭಾಗವಹಿಸಿದಂತ ಪೊಲೀಸ್, ಅರಣ್ಯ, ಗೃಹ ರಕ್ಷಕ, ಸೇವಾದಳ, ಇತರ ಎಲ್ಲ ತಂಡಗಳೇ ನೀವು ಭಾಗವಹಿಸಿದ್ದೀರಿ. ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಭವಿಷ್ಯದ ಪ್ರಜೆಗಳು, ನಮ್ಮ ರಾಷ್ಟ್ರದ ಆಸ್ತಿ ಅಂದ್ರೆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿನಿಯರು. ನೀವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಮತ್ತೆ ಇಲ್ಲಿ ಬಂದಂತ ಎಲ್ಲ ನಮ್ಮ ಗಣ್ಯಮಾನ್ಯ ವ್ಯಕ್ತಿಗಳೇ,
ಮಾಧ್ಯಮದ ಮಿತ್ರರೇ, ಬಂಧುಗಳೇ, ತಮ್ಮೆಲ್ಲರಿಗೆ ಇವತ್ತಿನ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಬಂಧುಗಳೇ, ತಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಪಡೆದು 79 ವರ್ಷ ಆಗಿ 80ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ನಮಗೆ ಸ್ವಾತಂತ್ರ್ಯ ಪುಕ್ಕಟೆಯಾಗಿ ಸಿಕ್ಕಿಲ್ಲ, ಸುಮ್ಮನೆ ಸಿಕ್ಕಿಲ್ಲ. ಇವತ್ತು 2 ಶತಮಾನಗಳವರೆಗೆ ಪರಕೀಯರ ಆಳ್ವಿಕೆಯಲ್ಲಿದ್ದಂತಹ ಭಾರತ ದೇಶವನ್ನು ಈ ಪರಕೀಯರ ಆಡಳಿತದಿಂದ ಬಂಧನ ಮುಕ್ತಗೊಳಿಸಲಿಕ್ಕೆ ಸುಮಾರು ಜನ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಕಾರಾಗೃಹವಾಸ ಅನುಭವಿಸಿದ್ದಾರೆ. ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ಸತ್ಯ ಅಹಿಂಸೆಯ ಒಂದು ಮಾದರಿಯಲ್ಲಿ ಚಳವಳಿಯ ಮುಖಾಂತರ ಇವತ್ತು ಬಹಳಷ್ಟು ಹೋರಾಟ ನಡೀತದೆ. ಅದಕ್ಕಿಂತ ಮುಂಚಿತವಾಗಿಯೂ ಸಹಿತ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ 1857 ಸಿಪಾಯಿ ದಂಗೆ. ಆ ಸಿಪಾಯಿ ದಂಗೆಯಲ್ಲಿ ಸಹಿತ ಸುಮಾರು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಬಲಿದಾನವನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ 40 ವರ್ಷ ಪೂರ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ನೇತೃತ್ವದಲ್ಲಿ ಅಪ್ರತಿಮ ಸಾಹಸಿಗಳಾದಂಥ ಸಂಗೊಳ್ಳಿ ರಾಯಣ್ಣ ಅವರು, ಇವತ್ತು ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟುಹಬ್ಬ ಇದೆ. ಅವರಿಗೂ ಈ ವೇದಿಕೆ ಮುಖಾಂತರ ನಮನಗಳನ್ನು ಸಲ್ಲಿಸ್ತೇನೆ. ಈ ಹೋರಾಟ ಪ್ರಾರಂಭ ಆಗ್ತದೆ. ಹೀಗಾಗಿ 200 ವರ್ಷಗಳ ಏನ್ ಬ್ರಿಟಿಷರ ಆಳ್ವಿಕೆ ಹೊಡೆದಾಡುವ ನೀತಿ ಇತ್ತು. ಅನೇಕ ಜನ ಪೋರ್ಚುಗೀಸರು, ಸುಮಾರು ಮೊಘಲರು ಅನೇಕ ಜನ ಬಂದು ಇಲ್ಲಿ ಆಳ್ವಿಕೆ ನಡೆದು ಜನರಿಗೆ ಅನ್ಯಾಯ ಮಾಡಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ. ಹೀಗಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಮಹಾತ್ಮ ಗಾಂಧೀಜಿಯವರು, ನೆಹರೂಜಿಯವರು, ವಲ್ಲಭಭಾಯ್ ಪಟೇಲ್ ರವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮತ್ತೆ ಸುಮಾರು ಅಸಂಖ್ಯಾತ ಜನ, ಇವತ್ತು ಸುಭಾಷ್ ಚಂದ್ರ ಬೋಸ್ ರವರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು ಅವರು, ಹೀಗೆ ಅನೇಕ ಹತ್ಯಾಕಾಂಡಗಳಾಗ್ತವೆ. ಜಾಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನೀವು ಕೇಳಿದ್ದೀರಿ, ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಗೋರ್ಖಾ ಹತ್ಯಾಕಾಂಡ ರಜಾಕಾರ್ ಸಮಯದಲ್ಲಿ ಆಗಿದ್ದಂಥದ್ದು ಇವತ್ತಿಗೂ ನಮ್ಮೆಲ್ಲರ ಗಮನದಲ್ಲಿದೆ. ಹೀಗಾಗಿ ಸುಮಾರು ರಾಷ್ಟ್ರೀಯ ನಾಯಕರುಗಳು ಇವತ್ತೇನು ಕಾರಾಗೃಹ ವಾಸವನ್ನು ಮಾಡ್ತಾರೆ, ಎಲ್ಲ ಸಮುದಾಯದವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು, ಖಾನ್ ಅಬ್ದುಲ್ ಖಾನ್ ರವರು, ಹೀಗೆ ಸರೋಜಿನಿ ನಾಯ್ಡು ಅವರು, ಸುಮಾರು ಜನ ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ತ್ರಿವರ್ಣ ಧ್ವಜದ ಗೌರವಕ್ಕಾಗಿ ರಕ್ತವನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಆರ್ ವಿ ಬಿಡಪ್ಪ ಹಿಡ್ಕೊಂಡು ಸುಮಾರು ಜನ, ಭೀಮಣ್ಣ ಮಜ್ಗೆ ಅವರು, ಇವತ್ತು ರಾಮಚಂದ್ರ ವೀರಪ್ಪನವರು, ಶ್ರೀ ಭೀಮಣ್ಣ ಖಂಡ್ರೆ ಅವರು, ಸುಮಾರು ಜನ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೋರಾಟ ಮಾಡಿದ್ದಾರೆ, ಜೈಲು ವಾಸ ಅನುಭವಿಸಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು ನಮ್ಮೆಲ್ಲರಿಗೆ ಹಬ್ಬದ ದಿವಸ ನಾವೆಲ್ಲರನ್ನು ಸ್ಮರಣೆ ಮಾಡುವಂಥದ್ದು, ಅವರಿಗೆ ನಮನಗಳನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ನಾವು ಈ ವೇದಿಕೆ ಮುಖಾಂತರ ಸಮಸ್ತ ಜನತೆಯ ಪರವಾಗಿ ಅವರೆಲ್ಲ ರಾಷ್ಟ್ರೀಯ ನಾಯಕರುಗಳಿಗೆ, ಸ್ವಾತಂತ್ರ್ಯ ಸೇನಾನಿಗಳಿಗೆ, ತ್ಯಾಗ ಬಲಿದಾನ ಮಾಡಿದಂಥವರಿಗೆ, ಇವತ್ತು ಅವರೆಲ್ಲರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನನಗೆ ಸ್ವಾತಂತ್ರ್ಯ ಸಿಕ್ಕಿ
ಇವತ್ತು 80 ವರ್ಷಗಳು ನಾವು ನಮ್ಮದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡ